ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟ ವಿಚಾರ ರಮೇಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಸವದಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಈಗ ರಮೇಶ್ ಜಾರಕಿಹೊಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ರಮೇಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ಸವದಿ ತಿರುಗೇಟು. ನಾನು ಬಿಜೆಪಿಯಲ್ಲಿ ಇದ್ದಾಗ 10 ಲಕ್ಷ ದೇಣಿಗೆ ಕೊಟ್ಟಿರುವೆ. ಇಲ್ಲಿ ಯಾರೋ ಒಬ್ರು ಕೋಟಿ ಕೊಟ್ಟವರಿಗೆ ಕರೆದಿಲ್ಲ, 10 ಲಕ್ಷ ಕೊಟ್ಟವರು ಏನ್ ದೊಡ್ಡ ವಿಷಯನಾ ಅಂತ ಕೇಳ್ತಿದ್ದಾರೆ. ಈ ಬಗ್ಗೆ ನನಗೆ ಬೇಸರ ಇಲ್ಲ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ. ತಂದೆ ತಾಯಿ ಲಕ್ಷ್ಮಣ ಅಂತ ನಂಗೆ ಹೆಸರಿಟ್ಟಿದ್ದಾರೆ ಅನ್ನುವಂಥ ತಮ್ಮ ಹೆಸರನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಅಂದರೆ ರಾಮಾಯಣಕ್ಕೂ ರಾಮಾಯಣದಲ್ಲಿರುವಂಥ ಲಕ್ಷ್ಮಣಗೂ ತಮ್ಮ ಹೆಸರಿಗೂ ಅಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಸಮಯ ಬಂದಾಗ ಚರ್ಚೆ ಮಾಡೋಣ ಅಂತ ಲಕ್ಷ್ಮಣ್ ಸವದಿ ಕೌಂಟರ್ ಕೊಟ್ಟಿದ್ದಾರೆ. ಆ ಮೂಲಕ ರಾಮ ಮಂದಿರ ನಿರ್ಮಾಣಕ್ಕೆ ತಾವು ಕೊಟ್ಟಿರುವಂಥ ಕೊಡುಗೆ ಕೂಡ ಚಿಕ್ಕದೇನಲ್ಲ ದೊಡ್ಡದೇ ಅಂತ ಮತ್ತೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ವ್ಯಂಗ್ಯದ ಮಾತಿಗೆ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ಪ್ರತಿಯೊಬ್ಬರನ್ನು ಅಲ್ಪ ಮತಿಗೆ ಹೊಳೆದಷ್ಟು ಮಾತುಗಳನ್ನು ಆಡ್ತಾರೆ. ಅಲ್ಪ ಮತಿಗಳ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗಲ್ಲ. ನನಗೆ ಬೆಂಗಳೂರಿನಲ್ಲಿ ವರದಿಗಾರರು ಕೇಳಿದ್ರು, 22ನೇ ತಾರೀಕು ನಿಮಗೆ ಆಹ್ವಾನ ಬಂದಿದೆ. ಹಾಗೆ ನನಗೇನು ಇಲ್ಲಿವರೆಗೆ ಆಹ್ವಾನ ಬಂದಿಲ್ಲ. ಹಿಂದೆ BJPಯಲ್ಲಿದ್ದಾಗ ನೀವು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಒಂದು ಕಡೆ ಕೇಳಲಿಕ್ಕೆ ಸಿಕ್ಕಿದೆ. ನಿಜ ಏನು ಅಂತ ಕೇಳಿದ್ರು. ಹೌದು, 10 ಲಕ್ಷ ಕೊಟ್ಟಿದ್ದೀನಿ, ನನಗೆ ಆಹ್ವಾನ ಬಂದಿಲ್ಲ ಅಂತೇಳಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಹೇಳ್ಬೇಕಾಗತ್ತೆ. ಇಲ್ಲಿ ಯಾರೋ ಒಬ್ಬರು ಕೋಟಿ ಕೊಟ್ಟಿದ್ದಾರೆ ಅಂಥವ್ರಿಗೆ ನಾವು ಕರೆದಿಲ್ಲ, 10 ಲಕ್ಷ ಕೊಟ್ಟವ್ರು ಏನು ದೊಡ್ಡ ವಿಷಯ ಅಂತ. ಅದ್ರ ಬಗ್ಗೆ ನಾನೇನು ಬೇಸರನೂ ಇಲ್ಲ, ಕರೆದಿದ್ರೆ ಯಾಕೆ ಕರೆದಿಲ್ಲ ಅಂತಲೂ ಕೇಳಿಲ್ಲ. ನಮ್ಮ ತಂದೆ ತಾಯಿನೇ ನನಗೆ ಲಕ್ಷ್ಮಣ ಅಂತ ನಾಮಕರಣ ಮಾಡಿದ್ದು ರಾಮನ ಸೋದರ ಅಂತ. ಇವ್ರು ಹೇಳೋರು ಏನು ಎಷ್ಟು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೂ ಹೋಗೋದಿಲ್ಲ. ಅವರವರ ಭಕ್ತಾನುಸಾರವಾಗಿ ಯಾರು ಕೊಡ್ಬೋದು, ಯಾರು ಕೊಡ್ಲಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ನಿಜಕ್ಕೂ ಕೂಡ ಒಂದ್ ಕಡೆ ಈ ರಾಮ ಜಟಾಪಟಿ ನಡೀತಾ ಇದ್ರೆ ಅದ್ರ ಮಧ್ಯೆ ಈ ಅಯೋಧ್ಯೆ ಮಂದಿರಕ್ಕೆ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಒಂದಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಅದ್ರ ಮಧ್ಯೆ ಲಕ್ಷ್ಮಣ್ ಸವದಿ ಅವರ ಹೇಳಿಕೆಗೆ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ರು. ಅದಕ್ಕೆ ಈಗ ಮತ್ತೆ ಪ್ರತ್ಯುತ್ತರವಾಗಿ ಲಕ್ಷ್ಮಣ್ ಸವದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಸೌಖ್ಯ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಈಗ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಮಧ್ಯೆ ಈಗ ಟಾಕ್ ವಾರ್ ಆರಂಭವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರವಾಗಿ ಏನು ದೇಣಿಗೆ ಸಂಗ್ರಹಿಸಲಾಯಿತು, ಆ ದೇಣಿಗೆ ವಿಚಾರವಾಗಿ ಈಗ ಟಾಕ್ ವಾರ್ ಈಗ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಲಕ್ಷ್ಮಣ್ ಸವದಿಗೆ ಈ ಹಿಂದೆ ಬಿಜೆಪಿಯಲ್ಲಿ ಇದ್ರು, ಆಗ ರಾಮ ಮಂದಿರ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ಆದ್ರೂ ಕೂಡ ಅವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿರಲಿಲ್ಲ. ಈ ವಿಚಾರವನ್ನ ಲಕ್ಷ್ಮಣ್ ಸವದಿ ಮಾಧ್ಯಮ ಮುಂದೆ ಹೇಳಿದ್ರು. ಆದ್ರೆ ಇದಕ್ಕೆ ಒಂದು ಏನು ಪ್ರತಿಯಾಗಿ ಒಂದು ರಮೇಶ್ ಜಾರಕಿಹೊಳಿ ಅದಕ್ಕೆ ಟಿಕೆಟ್ ಕೊಡುವಂತ ಕೆಲಸ ಮಾಡಿದ್ರು. 10 ಲಕ್ಷ ಕೊಟ್ಟರಲ್ಲ, ನಾನು 1 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ನನಗೆ ಆಹ್ವಾನ ಇಲ್ಲ ಅನ್ನೋ ಹೇಳುವ ಮೂಲಕ ಏನು ಲಕ್ಷ್ಮಣ್ ಸವದಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅವಾರ್ಡ್ ನಲ್ಲಿ ಮಾತನಾಡಿದ್ರು. ಇದಕ್ಕೆ ಈಗ ಏನು ಲಕ್ಷ್ಮಣ್ ಸವದಿ ಮತ್ತೆ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಎಂದು ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿ ಹೇಳಿಕೆ ಅಲ್ಪ ಮತಿಗಳಿಗೆ ಹೇಳಿಕೆಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಜೊತೆಗೆ ನನ್ನ ಹೆಸರೇ ಲಕ್ಷ್ಮಣ, ನನ್ನ ತಂದೆ ತಾಯಿ ನನಗೆ ಲಕ್ಷ್ಮಣ ಅಂತ ಹೆಸರು ನಾಮಕರಣ ಮಾಡಿರೋದೇ ಏನಂದ್ರೆ ರಾಮನ ಸೋದರನ ಅನ್ನುವಂತ ಕಾರಣಕ್ಕಾಗಿ ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಜೊತೆಗೆ ನಾನು 10 ಲಕ್ಷ ದೇಣಿಗೆ ಕೊಟ್ಟಂತ ವಿಚಾರ ಆಗಿರ್ಬೋದು ಅಥವಾ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಏನ್ ಹೇಳ್ತಾ ಇದಾರೋ ಅವ್ರಿಬ್ಬರ ಮಧ್ಯೆ ಕೂಡ ಒಂದು ವ್ಯತ್ಯಾಸ ಅನ್ನುವಂತ ಮಾತನ್ನಲ್ಲಿ ಲಕ್ಷ್ಮಣ್ ಸವದಿ ಹೇಳುವಂತದ್ದು. ಯಾಕಂದ್ರೆ 1 ಕೋಟಿ ರೂಪಾಯಿ ಕೊಟ್ಟಂತವ್ರು ಹಣವನ್ನ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಏನು ಹೇಳಿಕೆ ಕೊಡುವ ಮೂಲಕ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ಸಮಯ ಸಂದರ್ಭ ಬಂದಾಗ ಈ ಬಗ್ಗೆ ಸೂಕ್ತ ಒಂದು ಚರ್ಚೆನ ಮಾಡ್ತೀನಿ ಅನ್ನುವಂತ ಮಾತನಲ್ಲಿ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅಂದ್ರೆ ಲೋಕಸಭೆ ಚುನಾವಣೆಗೆ ಮುನ್ನವೇ ಈಗ ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ ನಡೀತಾ ಇದೆ. ಅದರ ಮಧ್ಯೆ ಈಗ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಮಧ್ಯೆ ಕೂಡ ಈಗ ಟಾಕ್ ವಾರ್ ತಾಕಕ್ಕೆ ಏರ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.